Hello friends, once again welcome back to my channel. Today I am going to solve the question answers from the 7th standard Ganita Prakash. It's a new textbook, chapter number 4, expression using letter numbers. Friends, ಇದನ್ನು ನಾವು 7ನೇ ತರಗತಿಯಿಂದ ಅಧ್ಯಾಯ 4 expression using letter numbersನ ಈ ಒಂದು ಫಿಗರ್ ಇಟ್ ಔಟನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿವರೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಫಿಗರ್ ಇಟ್ ಔಟ್. Add the numbers in each picture below, write their corresponding expressions and simplify them. Try adding the numbers in each picture in a couple different ways ಅಂತೆ. ಸೊ ಬನ್ನಿ ನೋಡೋಣ. ಸೊ ಸೇಮ್ ಥಿಂಗ್ ಬರುತ್ತಾ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಡಿಫ್ರೆಂಟ್ ವೇಸ್, ನಾವು ಹಿಂದಿನ ಒಂದು ಪೇಜಲ್ಲಿ ನಾವು ನೋಡಿದ್ದೀವಿ ಡಿಫ್ರೆಂಟ್ ವೇಸ್ ಯಾವ್ದು ಆ್ಯಡಿಂಗ್ ರೋ ವೈಸ್ ಗಿವ್ಸ್, ಆ್ಯಡಿಂಗ್ ಲೈಕ್ ಟರ್ಮ್ಸ್ ಟುಗೆದರ್ ಗಿವ್ಸ್, ಆ್ಯಡಿಂಗ್ ದ ಅಪ್ಪರ್, ಈ ಟೈಪಲ್ಲಿ ನಾವು ಈ ಒಂದು ಪ್ರಾಬ್ಲಮನ್ನು ಮಾಡಿದ್ದಲ್ವಾ. ಸೊ ಅದೇ ರೀತಿ ಈ ಒಂದು ಫಿಗರ್ ಇಟ್ ಔಟ್ನ ಪ್ರಾಬ್ಲಮ್ಸ್ಗಳನ್ನು ಸಹ ಮಾಡಬೇಕಂತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ದ ಫಸ್ಟ್ ಆನ್ಸರ್ ಫಾರ್ ದ ಫಸ್ಟ್ ಕ್ವಶನ್. ಸೊ ಇಲ್ಲಿ ನೀವು ನೋಡಬಹುದು 5y - 6x x 2 5y ಅಂತ ಇದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಆ್ಯಡಿಂಗ್ ರೋ ವೈಸ್ ಮಾಡೋಣ. ಓಕೆ, ದ ಫಸ್ಟ್ ಪ್ರಾಬ್ಲಮ್ ಆ್ಯಂಡ್ ಫಸ್ಟ್ ಮೆಥಡ್, ದಟ್ ಈಸ್ ಆ್ಯಡಿಂಗ್ ರೋ ವೈಸ್. ಅಡ್ಡ ಸಾಲಿನಲ್ಲಿ ನಾವು ಕೂಡಿಸ್ಕೊಂಡು ಹೋಗೋಣ. ಅಡ್ಡ ಸಾಲು ಅಂತ ಅಂದರೆ ನೀವು ನೋಡ್ತಾ ಇದ್ದೀರಾ ಈ ರೀತಿಯಾಗಿ. ಸೊ ಇದಿಷ್ಟು ಕೂಡಿಸ್ಕೊಳ್ಬೇಕು, ಇದನ್ನು ಸಹ ಕೂಡಿಸ್ಕೊಳ್ಬೇಕು. ಸೊ ಬನ್ನಿ ಫಸ್ಟ್ ಬರ್ಕೊಂಡು ಹೋಗೋಣ ಏನಿದೆ ಅಂತ ಹೇಳಿಬಿಟ್ಟು. 5y - 6, ಫಸ್ಟ್ನೇ ಅಡ್ಡ ಸಾಲಿನಲ್ಲಿ ಎಕ್ಸ್ ಇದೆ. ಸೊ ನೆಕ್ಸ್ಟ್ ಮತ್ತೆ ಆ್ಯಡ್ ಮಾಡಬೇಕಲ್ವಾ. ಸೊ ಅಡಿಷನ್ ಸಿಂಬಲ್ ಹಾಕ್ತಾ ಇದ್ದೀನಿ, ಎಕ್ಸ್ + 2 + 5y. ಸೊ ಈಗ ನಾನೇನು ಮಾಡ್ತಿದ್ದೀನಿ ಅಂತ ಅಂದರೆ, ಸೊ ಇದನ್ನೆಲ್ಲದರೊಳಗಡೆ ಸಹ ಎಕ್ಸ್ ಸೇಮ್ ಇದೆಯಲ್ವಾ. ಸೊ ಒಂದು ಕಡೆ ಬರಿತಾ ಇದ್ದೀನಿ ಸಜಾತಿಯ ಪದಗಳನ್ನು, + 5y. ಆಫ್ಟರ್ ದಟ್ -6 ರಿಮೈನಿಂಗ್ ಏನು ನೋಡಿದೆಯೋ ಅದನ್ನು ಬರೀತಾ ಇದೆ. ಓಕೆ, ಎಕ್ಸ್ ಆ್ಯಡ್ ಮಾಡಿದ್ರೆ 2x, 5y 10y, 6ಅಲ್ಲಿ 2 ಕಳಿಬೇಕಂತೆ -4. ಓಕೆ, ಸೊ ಈಗ ಸೆಕೆಂಡ್ ಮೆಥಡಲ್ಲಿ ನೋಡೋಣ, ಅದರೊಳಗೂ ಸಹ ಆನ್ಸರ್ ಸೇಮ್ ಬರುತ್ತಾ ಅಂತ ಹೇಳಿಬಿಟ್ಟು. ಆ್ಯಡಿಂಗ್ ಸೆಕೆಂಡ್ ಮೆಥಡ್ ಯಾವುದಿದೆ, ಆ್ಯಡಿಂಗ್ ಲೈಕ್ ಟರ್ಮ್ಸ್ ಟುಗೆದರ್, ಸಜಾತಿಯ ಪದಗಳನ್ನು ಕೂಡಿಸಿದಾಗ ಟರ್ಮ್ಸ್ ಟುಗೆದರ್. ಓಕೆ, ಇದರೊಳಗಡೆ ಮಾಡಿದಾಗ ನೀವೇನು ನೋಡಬಹುದು, ಸಜಾತಿಯ ಪದಗಳು ಅಂತ ಅಂದರೆ 2 ಸಲ 5y ಇದೆ, 2 ಸಲ 2x ಇದೆ. ಓಕೆ ಫೈನ್, 2 ಟೈಮ್ಸ್ ಎಕ್ಸ್ ಇದೆ, + 2 ಟೈಮ್ಸ್ 5y ಇದೆ, ಆ್ಯಂಡ್ ದೆನ್ -6 + 2 ಇದೆ. ಓಕೆ, 2 × x is 2x, 2 5s are 10y, -6 + 2 is -4. Again we'll get the same answer here, you can see. ಓಕೆ, ಸೊ ಅವ್ರು ಕೇಳಿದ್ದೇನು, ಡಿಫ್ರೆಂಟ್ ವೇಸಲ್ಲಿ ಆ್ಯಡ್ ಮಾಡಿ ಸೇಮ್ ಆನ್ಸರ್ ಬರುತ್ತಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಬಂದಿದೆ. ಓಕೆ, ಇದು ಈಗ ನೆಕ್ಸ್ಟು 2ರಲ್ಲಿ ಫಸ್ಟ್ನೇದು ಅಂದರೆ ಈ ಲೆಕ್ಕದಲ್ಲಿ ಹೋಗ್ತಾ ಇದ್ದೀನಿ. ಇದನ್ನು ನಾನು ಫಸ್ಟ್ ಯಾವ ರೀತಿಯಾಗಿ ಬರೆಯೋದು ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟ್ ನಾವು ಆ್ಯಡಿಂಗ್ ರೋ ಮಾಡೋಣ. ಇದನ್ನು ಎಲ್ಲವನ್ನು ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡು ಹೋಗೋಣ. ಓಕೆ, ಆ್ಯಡಿಂಗ್ ರೋ ವೈಸ್, ಅಡ್ಡ ಸಾಲಿನಲ್ಲಿ ಕೂಡೋದು ಅಂತ ಹೇಳಿ. ಓಕೆ ಫೈನ್, ಇದರೊಳಗಡೆ ಏನಿದೆ, ನೀವು ಫಸ್ಟ್ನೇ ರೋದಲ್ಲಿ 2p + 3q - 2 + 3 ಇದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ರೋಯಲ್ಲಿ 3q + 2p + 3 - 2 ಇದೆ. ಆಫ್ಟರ್ ದ್ಯಾಟ್ 2p + 3q ಇದೆ. ದೆನ್ ಲಾಸ್ಟ್ ಟರ್ಮ್ 3q + 2p ಇದೆ. ಓಕೆ, ಐ ಥಿಂಕ್ ಇಟ್ಸ್ ವಿಸಿಬಲ್ ಫಾರ್ ಯು. ಸೊ ಈಗ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲೇ ಸ್ವಲ್ಪ ನಾವು ಇಲ್ಲಿ ಸಿಂಪ್ಲಿಫೈ ಮಾಡ್ಕೋಬಹುದು. 2p + 3q ಹಾಗೆ ಇಟ್ಕೊಳ್ಳೋಣ. ಸೊ 3ಯಲ್ಲಿ 2 ಹೋದರೆ 1, + 3q ಮತ್ತು 2p ಅನ್ಲೈಕ್ ಟರ್ಮ್ಸ್ ಅಲ್ವಾ, ಹಾಗೆ ಇಟ್ಕೊಳ್ಳೋಣ. 3ಯಲ್ಲಿ 2 ಹೋದರೆ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ ನಾನು, 1 + ಇದು ಹಾಗೆ ಇಟ್ಕೊಳ್ಳೋಣ. 2p + 3q ನಾವು ಇಲ್ಲಿ ಕೂಡ್ಸೋಕೆ ಬರೋದಿಲ್ಲ. ಸೊ ಈ ಟರ್ಮ್ಸ್ಗಳನ್ನು ಹಾಗೆ ಬರ್ಕೊಂಡು ಈ ಒಂದು ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿ. ಈಗ ಇಲ್ಲಿ ನಾನು ಲೈಕ್ ಟರ್ಮ್ಸ್ಗಳನ್ನು ಸಪ್ರೇಟ್ ಮಾಡ್ತೇನೆ. 2p ದೆನ್ 3p, ಸಾರಿ ಇದನ್ನು 2pನೇ, 2p 2p 2p. ಓಕೆ, 2p + 2p + 2p + 2p. ಓಕೆ ಫೈನ್, ದೆನ್ ಇನ್ನೊಂದು ಲೈಕ್ ಟರ್ಮ್ ಇದೆ q, 3q 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 + 3q + 3q + 3q. ಓಕೆ, ಆಫ್ಟರ್ ದಟ್ ರಿಮೈನಿಂಗ್ ಇಲ್ಲಿ 1 ಇದೆ, ಇಲ್ಲಿ 1 ಇದೆ, 1 + 1. ಅದಾದಮೇಲೆ ಎಲ್ಲ ಟರ್ಮ್ಸ್ಗಳನ್ನು ನಾವು ಇಲ್ಲಿ ಬರ್ಕೊಂಡಿದ್ದೀವಿ. ಓಕೆ, ಇಲ್ಲಿ ಲೈಕ್ ಟರ್ಮ್ಸ್ ಇರೋದ್ರಿಂದ ನಾವು ಆ್ಯಡ್ ಮಾಡ್ಬೋದು ಡೈರೆಕ್ಟು. 2 4 6 8 8p, 3 6 9 12 12q, 1 + 1 is 2. ಸೊ ಮೊದಲನೇ ಒಂದು ಆ್ಯಡಿಂಗ್ ರೋ ವೈಸ್ ಮಾಡಿದಾಗ 8p 12q + 2 ಬಂದಿದೆ.
ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲೂ ಇದೇ ರೀತಿಯಾಗಿ ಬರುತ್ತಾ ಅಂತ ನೋಡೋಣ. ನೆಕ್ಸ್ಟ್ ಮೆಥಡಲ್ಲೂ ಸಹ ಸೆಕೆಂಡ್ ಮೆಥಡ್ ಈಸ್ ಆ್ಯಡಿಂಗ್ ಲೈಕ್ ಟರ್ಮ್ಸ್. ಓಕೆ ಫೈನ್. ಆ್ಯಡಿಂಗ್ ಲೈಕ್ ಟರ್ಮ್ಸಲ್ಲಿ ಸೊ ಡೈರೆಕ್ಟಾಗಿ ಮಾಡ್ಬೋದು ನಾವು. 4 ಟೈಮ್ಸ್ 2p ಇದೆ, ನೀವು ನೋಡಬಹುದು. ದೆನ್ 4 ಟೈಮ್ಸ್ 3q ಇದೆ. ಆಫ್ಟರ್ ದಟ್ 2 ಇಂಟು 3 ಇದೆ. ನೆಕ್ಸ್ಟ್ 2 ಟೈಮ್ಸ್ ಅಂತಂದರೆ 2 ಟೈಮ್ಸ್ 3 ಇದೆ, 2 ಟೈಮ್ಸ್ -2 ಇದೆ. ಓಕೆ, 4 2s are 8p, 4 3s are 12q, plus 2 3s are 6, 2 into 2 is 4, -4. Okay, then again we have to simplify this. 12q, 6 minus 4 is +2. So last page allu saha 8p 12q 2 sikkide. So here also we are getting the same answer, that is 8p 12q and +2. Okay, moving to the next problem, that is ಇಲ್ಲಿ ನೋಡ್ಬೋದು 5g 5k 5k ಇದನ್ನು ರೋ ವೈಸ್ ಅನ್ನು ಆ್ಯಡ್ ಮಾಡ್ಕೊಂಡು ಹೋಗೋಣ. ಓಕೆ ಫೈನ್. ಫಸ್ಟ್ ಒನ್ ಈಸ್ ಆ್ಯಡಿಂಗ್ ರೋ ವೈಸ್. ಆ್ಯಡಿಂಗ್ row wise. Okay, the first one is -5g. ಸೇಮ್ ರೋ ವೈಸ್ ಅನ್ನು ಬರ್ಕೊಂಡು ಹೋಗೋಣ. ಅಡ್ಡ ಸಾಲಿನಲ್ಲಿ ಹೇಗಿದೆಯೋ ಹಾಗೆ 5k -5g. ಫಸ್ಟ್ ರೋ ಮುಗೀತು. ಸೆಕೆಂಡ್ ರೋ ಇಲ್ಲಿ 5k 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 ದೆನ್ 5k. ಸೊ ಥರ್ಡ್ ರೋನ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತೇನೆ. ಸೊ 5k 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 plus 5k. And then last row is 5g plus 5k plus 5k minus 5g. Okay, fine. So next ಇಲ್ಲೇ ನಾವು ಇದು ಮಾಡ್ಬೋದು. 5k 5k 10k -5g ಆ್ಯಡ್ ಮಾಡಬೇಕು. ಮೈನಸ್ ಇದ್ದಾಗ -10g. ಓಕೆ, ನೆಕ್ಸ್ಟ್ ಇದು 5k ಎಲ್ಲವೂ k ಇದೆ, ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು. 5 10 15 20k. ಸೊ ಇಲ್ಲೂ ಅಷ್ಟೇ 20k. ಸೊ ಇಲ್ಲೂ ಅಷ್ಟೇ 5k 10k -10g. ಸೊ ಈಗ ಲೈಕ್ ಟರ್ಮ್ಸ್ಗಳನ್ನು ತಕ್ಕೊಳ್ಳೋಣ. ಸೊ 10k ಪ್ಲಸ್ 20k ಪ್ಲಸ್ 20k ಪ್ಲಸ್ 10k. ಸೊ ಅದಾದಮೇಲೆ ಜಿಯನ್ನು ತಗೊಳ್ಳೋಣ. 10g -10g. ಓಕೆ, ಆ್ಯಡ್ ಮಾಡ್ಕೊಳ್ಳೋಣ. 20 40 50 60k -10 10 20g. ಓಕೆ, ಆ್ಯಡ್ ಮಾಡಬೇಕಲ್ವಾ, ಮೈನಸ್. ಸೊ ಇಷ್ಟು ಸಿಕ್ಕಿದೆ. ನೆಕ್ಸ್ಟ್ ಮೆಥಡಲ್ಲಿ ನಾವು ನೋಡೋಣ. ನೆಕ್ಸ್ಟ್ ಮೆಥಡಲ್ಲಿ ಏನಾಗುತ್ತೆ ಅಂತ ಹೇಳಿಬಿಟ್ಟು ಆ್ಯಡಿಂಗ್ ಲೈಕ್ ಟರ್ಮ್ಸನ್ನು ಮಾಡೋಣ. ಆ್ಯಡಿಂಗ್ ಲೈಕ್ ಟರ್ಮ್ಸ್ ಮಾಡಿದಾಗ 4 ಟೈಮ್ಸ್ 12 ಟೈಮ್ಸ್ 5k ಇದೆ. ಸೊ ನೋಡ್ಬೋದು 1 2 3 4 5 6 7 8 9 10 11 12 ಟೈಮ್ಸ್ 5k ಇದೆ, ಪ್ಲಸ್ 4 ಟೈಮ್ಸ್ -5g ಇದೆ. ಓಕೆ, 12 5s are 60k ಪ್ಲಸ್ ಮೈನಸ್ 5 4s are 20g. ಸೊ ಇಷ್ಟು ದೊಡ್ಡ ಇಲ್ಲಿ ಪ್ರೊಸೆಸ್ ಮಾಡಿದ್ವಿ. ಸೊ ದೆನ್ ಆಲ್ಸೋ ವಿ ಗೆಟ್ ದ 60k -20g ಆಫ್ಟರ್ ಡೂಯಿಂಗ್ ಸೋ ಮಚ್. ಓಕೆ, ಸೊ ಇಲ್ಲಿ ಎಷ್ಟು ಸಿಂಪಲ್ ಆಗಿ ಆ್ಯಡಿಂಗ್ ಲೈಕ್ ಟರ್ಮ್ಸ್ ಮಾಡಿದಾಗ ನಮಗೆ ಎಷ್ಟು ಎರಡು ಸ್ಟೆಪ್ಪಲ್ಲೇ ಆನ್ಸರ್ ಸಿಕ್ತು. ಓಕೆ, ಇನ್ನೊಂದು ಟರ್ಮನ್ನು ನೋಡಿಬಿಡೋಣ ಅಂತಂದರೆ ಇನ್ನೊಂದು ಮೆಥಡಲ್ಲೂ ಸಹ ನೋಡ್ಬಿಡೋಣ. ಯಾವುದಪ್ಪ ಅಂತಂದರೆ ಆ್ಯಡಿಂಗ್ ದ ಅಪ್ಪರ್ ಹಾಫ್ ಆ್ಯಂಡ್ ಡಬ್ಲಿಂಗ್. ಓಕೆ, ಈ ಎರಡು ಹಾಫನ್ನು ಆ್ಯಡ್ ಮಾಡೋಣ. ಅದಾದಮೇಲೆ ಇದು ಸೇಮ್ ಬಂದಿದೆಯಲ್ವಾ, ಸೊ ಅದನ್ನು ನಾವು ಡಬಲ್ ಮಾಡೋಣ, ಎರಡರಷ್ಟು ಮಾಡೋಣ. ಓಕೆ, ಮಾಡಿದಾಗ ಸೊ ಇದನ್ನು ಫಸ್ಟ್ ಬೇಡ. ಸೊ ಏನು ಮಾಡ್ತೀನಿ, 6 ಇಂಟು 5k 1 2 3 4 5 6 ಇಂಟು 5k ದೆನ್ ಪ್ಲಸ್ 2 ಇಂಟು -5g 2 ಟೈಮ್ಸ್ 5g ಬಂದಿದೆ. ಓಕೆ, ಸೊ ಇದನ್ನು ಡಬಲ್ ಟೈಮ್ ಬಂದಿದೆ ಅಲ್ವಾ, ಸೊ ಇಂಟು 2 ಮಾಡ್ತಿದ್ದೀನಿ. ಓಕೆ, ಈಗ ಓಕೆ 2 ಇಂಟು ಹಾಗೆ ಇರುತ್ತೆ. 6 5s are 30k. ಸೊ ಪ್ಲಸ್ ಮೈನಸ್ 5 2s are 10g. ಸೊ ಈಗ ಇದನ್ನು ಸಹ ಮಲ್ಟಿಪ್ಲೈ ಮಾಡಬೇಕು, ಇದನ್ನು ಸಹ ಮಲ್ಟಿಪ್ಲೈ ಮಾಡಬೇಕು. 33 2s are 60k -20g. ಸೊ ಇನ್ ಮೂರೂ ಒಂದು ಮೆಥಡಲ್ಲೂ ವಿ ಆರ್ ಗೆಟಿಂಗ್ ದ ಸೇಮ್ ಆನ್ಸರ್, 60k -20g 60k -20g. ಓಕೆ, ದಿಸ್ ಫಿನಿಶ್. ನಾವು ಮೂವಿಂಗ್ ಟು ದ
ನೆಕ್ಸ್ಟ್ ಮೇನ್ ದಟ್ ಈಸ್ ಸಿಂಪ್ಲಿಫೈ ಈಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ಸ್. ಓಕೆ, ಮಾಡೋಣ, ಸಿಂಪ್ಲಿಫೈ ಮಾಡೋಣ. ಸೊ ಸೆಕೆಂಡ್ ಒನ್ ಮೇನು. ಸೊ ಇಲ್ಲೇ ಟೆಕ್ಸ್ಟ್ ಬುಕ್ಕಲ್ಲೇ ಮಾಡ್ಬೋದು, ಬಟ್ ಯು ನೀಡ್ ಟು ರೈಟ್ ದ ನೋಟ್ ಬುಕ್ನ. ಸೊ ಬನ್ನಿ ನೋಡೋಣ. ಇಲ್ಲಿ ಡೈರೆಕ್ಟಾಗಿ ಬರ್ಬೋದು 1p 2p 3p ಲೆಟ್ ಮೀ ಝೂಮ್. ಓಕೆ ಫೈನ್. 3p 4p ಕೊಮಾ ಇದೆ. ಸೊ ಮುಂದೆ ಏನೋ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. 4p ಇದೆ, ದೆನ್ ಕೊಮಾ, ಪುಟ್ ದ ಕೊಮಾ ಹಿಯರ್. 1p 2p 3p ದೆನ್ q. 3p ಪ್ಲಸ್ q ಜೊತೆ ಕೂಡಿಸೋಂಗಿಲ್ಲ, ಸೊ ಸಪ್ರೇಟಾಗಿ ಬರೆದ್ವಿ. ಸೊ ಇಲ್ಲಿ ನೆಕ್ಸ್ಟ್ ಮುಂದೆ ಬಂದಾಗ 1p 2p. ಓಕೆ, 2p ಬಂದಿದೆ. ಸೊ ದೆನ್ 1q ಮೈನಸ್ 1q, ದಟ್ ಈಸ್ 1q ಮೈನಸ್ 1q ಕ್ಯಾನ್ಸಲ್ ಆಗುತ್ತೆ. ಇಲ್ಲೇ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು, ಅಥವಾ 1q ಮೈನಸ್ 1q ಇಸ್ 0. ಸೊ 2p ಒಂದೇ ಆನ್ಸರ್ ಉಳಿಯುತ್ತೆ. ಓಕೆ, ನೆಕ್ಸ್ಟ್ b1. ಸೊ ಬಿಯಲ್ಲಿ ನೋಡೋಣ, p ಮೈನಸ್ q ಪ್ಲಸ್ p 2p ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು 2p. ದೆನ್ ಮೈನಸ್ q ಇಸ್ ಮೈನಸ್ 2q. ಸೊ ಕೊಮಾ, ಸೊ ಇವೆಲ್ಲ ಸೇರಿಸಿ ಒಂದು. ಸೊ ಇಲ್ಲಿ ಬರೋಣ, p ಮೈನಸ್ p. ಸೊ ಇದನ್ನು ಸಹ ಕ್ಯಾನ್ಸಲ್ ಆಗುತ್ತೆ. 1p ಅಲ್ಲಿ 1p ಹೋದರೆ 0 ಬರುತ್ತೆ, ಕ್ಯಾನ್ಸಲ್ ಮಾಡಿಬಿಡೋಣ. q ಪ್ಲಸ್ q ಇಸ್ 2q, ಕೊಮಾ ಹಾಕಿ 2q ಬರೆಯೋಣ. ಸೊ ಓಕೆ, ನೆಕ್ಸ್ಟ್ c1 ಇಸ್ p ಪ್ಲಸ್ q. ಸೊ ಇಲ್ಲಿ ಸಿಂಬಲನ್ನು ತೆಗಿಬೇಕಾಗತ್ತೆ. ಸೊ ನಾನು ಇಲ್ಲಿ ಬರ್ತೀನಿ, p ಪ್ಲಸ್ q ಮೈನಸ್ p ಪ್ಲಸ್ q. ಈ ರೀತಿಯಾಗಿದೆ ಫಸ್ಟ್ ಒನ್ನು. ಈ ಕಡೆದ ಆಮೇಲೆ ಬರೆಯೋಣ, p ಪ್ಲಸ್ q ಮೈನಸ್ p ಮೈನಸ್ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಅಗೇನ್ ಮೈನಸ್, ದಟ್ ಈಸ್ q. ಓಕೆ, ಇಲ್ಲಿ ನೋಡೋಣ, p ಮೈನಸ್ p ಕ್ಯಾನ್ಸಲ್ ಆಗುತ್ತೆ, q ಮೈನಸ್ q ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ ಇಸ್ 0. ಈ ಕಡೆ ಈ ಸೈಡಿಂದ ಆನ್ಸರು 0 ಬಂದುಬಿಟ್ಟಿದೆ. ಸೊ ಬಟ್ ಇಲ್ಲೂ ಅದೇ ರೀತಿ ಬರುತ್ತಾ ನೋಡೋಣ, p ಮೈನಸ್ p ಕ್ಯಾನ್ಸಲ್ ಆಯಿತು. ಸೊ ಬಟ್ ಮೈನಸ್ q ಸೇರಿದ್ರೆ ಮೈನಸ್ 2q, ಈ ಸೈಡ್ ಮೈನಸ್ 2q ಇದೆ. 0 ಮೈನಸ್ 2q, 0 ಬರೆದಿಲ್ಲ ಅಂದ್ರೆ ಪರವಾಗಿಲ್ಲ, ಮೈನಸ್ 2q ಬರೆದ್ರೆ ಆಯಿತು. ಡಿ ಆನ್ಸರ್. 2d ಮೈನಸ್ ಡಿ ಮೈನಸ್ ಡಿ ಮೈನಸ್ ಡಿ. ಸೊ ಬನ್ನಿ, ಇಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ. ಸೊ ಒಂದೊಂದೇ ಸಿಂಪ್ಲಿಫೈ ಮಾಡ್ಕೊಂಡು ಹೋಗಬಹುದು ನೀವು. ಹೇಗೆಪ್ಪ ಅಂತಂದರೆ 2d ಮೈನಸ್ ಡಿ ಎಷ್ಟಾಗುತ್ತೆ? 2dಯಲ್ಲಿ ಡಿ ಹೋದರೆ 1d ಉಳೀತು, ಮತ್ತು ಡಿಯಲ್ಲಿ ಮೈನಸ್ ಡಿ ಹೋದರೆ ಅಲ್ಲಿ ಕ್ಯಾನ್ಸಲ್ ಆಯಿತು. ಲಾಸ್ಟಿಗೆ ಎಷ್ಟು ಉಳೀತು? ಮೈನಸ್ ಡಿ ಉಳೀತು. ಓಕೆ ಫೈನ್, ಮೈನಸ್ ಡಿ ಇಲ್ಲಿ ಬರಿತಾ ಇದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿಗೆ ಬಂದಾಗ 2d, ಇದು ಮೈನಸ್ ಡಿ ಉಳೀತು. ಡಿಯಲ್ಲಿ ಮೈನಸ್ ಡಿ ಕ್ಯಾನ್ಸಲ್ ಆಯಿತು. ಸೊ ಇನ್ನೂ ಸಿಂಪಲಾಗಿ ಹೇಳಬೇಕು ಅಂತಂದರೆ ಇಲ್ಲಿ 2d ಬರೋದ್ವಾ, ಮೈನಸ್ ಡಿ ಅಗೇನ್ ಮೈನಸ್ 2d ಆಯಿತಾ, 2d ಕ್ಯಾನ್ಸಲ್ ಆಯಿತು, ಮತ್ತು 0 ಆಯಿತು. ಉಳಿದಿದ್ದೆಷ್ಟು? ಮೈನಸ್ ಸಿ. ಸೊ ಆನ್ಸರ್ ದಿಸ್ ಒನ್, ಮೈನಸ್ ಡಿ ಮೈನಸ್ ಸಿ. ಈ ಎನ್ನು ನೋಡೋಣ, ದಟ್ ಈಸ್ 2d ಬರ್ಕೊಂಬಿಡೋಣ, ಮೈನಸ್ ಡಿ ಮೈನಸ್ ಸಿ. ಸೊ ಈ ಟರ್ಮನ್ನು ಬರಿತಾ ಇದ್ದೀನಿ ನಾನು, 2d ಮೈನಸ್ ಡಿ ಮೈನಸ್ ಆಫ್ ಮೈನಸ್ ಇಸ್ ಪ್ಲಸ್ ಸಿ. ಓಕೆ, ಇಲ್ಲಿ ನೋಡೋಣ, 2d ಮೈನಸ್ ಡಿ ಅಗೇನ್ ಮೈನಸ್ 2d. ಸೊ ಕ್ಯಾನ್ಸಲ್ ಆಗುತ್ತೆ, ಆನ್ಸರ್ ಪ್ಲಸ್ ಸಿ ಉಳಿತು. ಸೊ ಅದೇ ಪಕ್ಕಕ್ಕೆ ಇಲ್ಲೊಂದು ಕಂಟಿನ್ಯೂಷನ್ ಇದೆ, 2d ಮೈನಸ್ ಡಿ ಮೈನಸ್ ಸಿ ಈ ರೀತಿಯಾಗಿದೆ. ಸೊ ಲೆಟ್ ಮಿ ಕ್ಲಿಯರ್, 2d ಮೈನಸ್ ಪ್ಲಸ್ ಮೈನಸ್ ಡಿ ಮೈನಸ್ ಪ್ಲಸ್, ದಟ್ ಇಸ್ ಡಿ, ಲಾಸ್ಟಿಗೆ ಮೈನಸ್ ಸಿ ಇದೆ. ಸೊ ಇದು ಡೈರೆಕ್ಟಾಗಿ ನೋಡಬಹುದು ಕ್ಯಾನ್ಸಲ್ ಆಗಿದೆ. ಸೊ ರಿಮೈನಿಂಗ್ 2d ಮೈನಸ್ ಸಿ. ಸೊ ಇಲ್ಲ ನಾವು ಸಪ್ರೇಟಾಗಿ ಮಾಡ್ತೀವಿ, ಮಾಡ್ಕೊಳ್ಳಿ. 2dಯಲ್ಲಿ ಡಿ ಹೋದರೆ ಡಿ ಪ್ಲಸ್ ಡಿ 2d. ಓಕೆ ಫೈನ್. ನೆಕ್ಸ್ಟ್ ಆದಷ್ಟು ಕ್ಯಾನ್ಸಲ್ ಆಗ್ತಾ ಇದೆ ಅಂತಂದರೆ ಈಸಿಯಾಗಿ ಮಾಡಬಹುದು. ಲಾಸ್ಟ್ ಒನ್ ಇಸ್ ಡಿ ಮೈನಸ್ ಸಿ. ಓಕೆ ನೋಡೋಣ. ಸೊ 2dಯಲ್ಲಿ ಡಿ ಹೋದರೆ ಡಿ, ಮೈನಸ್ ಟಿ ಇಸ್ 2c. ಸಿಂಪಲ್. ಸೊ ಇಲ್ಲಿಯವರೆಗೆ ಈ ಒಂದು ಫಿಗರ್ ಇಟ್ ಔಟ್ನ ಪೇಜ್ ನಂಬರ್ 93-94ನಲ್ಲಿರುವಂಥ ಫಿಗರ್ ಇಟ್ ಔಟನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಆಮೇಲೆ ನಾನು ಹಿಂದಿನ ಒಂದು ವೀಡಿಯೋಸ್ಗಳನ್ನು ಅಂತಂದರೆ ಈ ಪೇಜ್ನಲ್ಲಿರೋ ವೀಡಿಯೋಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ಡೈರೆಕ್ಟ್ ನಾನು ಫಿಗರ್ ಇಟ್ ಔಟ್ ಬಂದಿದ್ದೀನಿ. ಒಂದು ವೇಳೆ ನಿಮಗೆ ಆ ಎಕ್ಸ್ಪ್ಲನೇಷನ್ಸು ಸಹ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನೆಕ್ಸ್ಟ್ ವೀಡಿಯೋದಿಂದ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದರೆ ನಾನು ಡೈರೆಕ್ಟಾಗಿ ಎಲ್ಲ ಈ ಒಂದು ಚಾಪ್ಟರ್ಸ್ನ ಫಿಗರ್ ಇಟ್ ಔಟನ್ನು ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.